Good morning children. ಪಾಠ 9 ಮೂರು ಕಲ್ಲುಗಳು. ಪಾಠ 9 ಮೂರು ಕಲ್ಲುಗಳು. ಸೊ ನಾನು ನಿಮಗೆ ಶಿಲ್ಪೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಶಿಲ್ಪೆ ಮತ್ತು ಮೂರು ಕಲ್ಲುಗಳ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಇವತ್ತು ನಾನೇನು ಮಾಡ್ತೇನೆ, ಇವತ್ತು ಕಂಟಿನ್ಯೂ ಮಾಡ್ತೇನೆ. ಸೊ ನಿಮಗೆ ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದೆ. ಶಿಲ್ಪಿ ಆದವನು ಮೂರು ಕಲ್ಲುಗಳನ್ನು ತೊಗೊಂಡು ಬರ್ತಾನೆ. ಮೂರು ಕಲ್ಲುಗಳನ್ನು ತೊಗೊಂಡು ಬರ್ತಾನೆ. ಮೂರು ಕಲ್ಲನ್ನು ತೊಗೊಂಡು ಬಂದು ಫಸ್ಟ್ ಕಲ್ಲಿಗೆ ಏನು ಮಾಡ್ತಾನೆ, ಅವನು ಕೆತ್ತನೆ ಸ್ಟಾರ್ಟ್ ಮಾಡ್ತಾನೆ. ಕೆತ್ತನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಕೆತ್ತನೆ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಫಸ್ಟ್ ಕಲ್ಲು ಏನು ಹೇಳ್ತದೆ, ಅದು ಕಲ್ಲಿಗೆ ತುಂಬ ನೋವಾಗ್ತದೆ. ಅವನು ಕೆತ್ತ ಇರ್ತಾನಲ್ಲ, ಒಡೆದು ಕೆತ್ತ ಇರ್ತಾರೆ. ಸೊ ಅದಕ್ಕೆ ತುಂಬ ನೋವಾಗ್ತದೆ. ಅದಕ್ಕೆ ಅದೇನು ಹೇಳ್ತದೆ, ಅಯ್ಯೋ ಶಿಲ್ಪಿ, ನನಗೆ ಇದು ಹೇಟು ತುಂಬ ಜೋರಾಗ್ತಾ ಇದೆ, ನನಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ತುಂಬ ನೋವಾಗ್ತಾ ಇದೆ, ನನಗೆ ಬಿಟ್ಟು ಬಿಡು ಅಂತ ಹೇಳ್ತದೆ ಅದು. ಸೊ ಅದಕ್ಕೆ ಶಿಲ್ಪಿ ಏನು ಮಾಡಿಬಿಡ್ತಾರೆ, ಕಲ್ಲಿಗೆ ನೋವಾಗ್ತಾ ಇದೆ ಅಂತ ಕೇಳಿದ ತಕ್ಷಣ ಅವ್ರು ಏನು ಮಾಡಿಬಿಡ್ತಾರೆ, ಅದನ್ನು ಪಕ್ಕಕ್ಕೆ ಇಟ್ಟುಬಿಡ್ತಾರೆ. ಅದಾದ ನಂತರ ಮತ್ತೆ ಅವ್ರು ಏನು ಮಾಡ್ತಾರೆ, ಎರಡನೇ ಕಲ್ಲು ತೊಗೊಳ್ತಾರೆ. ಎರಡನೇ ಕಲ್ಲನ್ನು ತಗೊಳ್ತಾರೆ. ಎರಡನೇ ಕಲ್ಲನ್ನು ತಗೊಂಡ ತಕ್ಷಣ ಅದಕ್ಕೂ ಒಂದು ಸುಮಾರು 100 ಹೇಟು ಹಾಕ್ತಾರೆ. ಅದಕ್ಕೆ ಕೆತ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಕಲ್ಲಿಗೂ ಸಹ ನೋವನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ, ತುಂಬ ನೋವಾಗ್ತದೆ ಆ ಕಲ್ಲಿಗೂ ಸಹ. ಸೊ ಆ ಕಲ್ಲೇನು ಹೇಳ್ತದೆ, ಶಿಲ್ಪಿ ನನಗೆ ತುಂಬ ನೋವಾಗ್ತಾ ಇದೆ, ನನಗದು ನೀವು ಹೊಡಿತಾ ಇರುವಂಥ ಹೇಟುಗಳನ್ನು ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ, ತುಂಬ ನೋವಾಗ್ತಾ ಇದೆ, ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಅಂತ ಅದು ಸಹ ಏನು ಮಾಡ್ತದೆ, ಕೇಳ್ಕೊಳ್ತದೆ. ಅದು ಸಹ ಕೇಳ್ಕೊಳ್ತದೆ. ಸೊ ಶಿಲ್ಪಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಶಿಲ್ಪಿ ಏನು ಮಾಡ್ತಾನೆ, ಆಯ್ತಂತ ಆ ಕಲ್ಲನ್ನು ಬಿಟ್ಬಿಡ್ತಾನೆ. ಈಗ ನೆಕ್ಸ್ಟ್ ನೋಡೋಣ ನಾವು ಮೂರನೇ ಕಲ್ಲು ಏನು ಮಾಡ್ತದಂತ. ಸೊ ನಾನೀಗ ನಿಮಗೆ ಇಲ್ಲಿವರೆಗೆ ಹೇಳಿದ್ದೇನೆ. ಸೊ ಈಗ ಇದು ಫಸ್ಟ್ ಕಲ್ಲನ್ನು ನನ್ನನ್ನು ಬಿಟ್ಟು ಬಿಡಂತ ಫಸ್ಟ್ ಕಲ್ಲು ಕೇಳ್ಕೊಳ್ತದೆ. ಅದೇ ರೀತಿ ಸೆಕೆಂಡ್ ಕಲ್ಲು ಸಹ ಒಂದು 100 ಹೇಟುಗಳನ್ನು ತಿಂದ ತಕ್ಷಣ ಅದಕ್ಕೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಅದು ಸಹ ಬಿಟ್ಟು ಬಿಡು ನನಗೆ ಅಂತ ಹೇಳ್ತದೆ. ಸೊ ಇವಾಗ ಇಲ್ಲಿ ನೋಡಿ, ಅದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಜಾರವಾಯಿತು. ಅದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಸರವಾಯಿತು. ಯಾಕಂದರೆ ಫಸ್ಟ್ ಕಲ್ಲುನ ಅದೇ ರೀತಿ ಹೇಳ್ತು, ಸೆಕೆಂಡ್ ಕಲ್ಲು ಅದೇ ರೀತಿ ಹೇಳ್ತು. ಸೊ ಇದೆರಡನ್ನು ಕೇಳಿ ಅವನಿಗೆ ಏನಾಗ್ತದೆ, ಸ್ವಲ್ಪ ಬೇಸರ ಆಗ್ತದೆ. ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ, ಅದನ್ನಾದರೂ ಸುಂದರ ಮೂರ್ತಿಯಾಗಿ ಮಾಡೋಣ ಅಂದುಕೊಂಡನು. ಸೊ ಇವಾಗ ಏನು ಮಾಡಿದ, ಫಸ್ಟು ಕಲ್ಲೇನು ಹೇಳ್ತು, ನನಗೆ ಈ ಪೆಟ್ಟನ್ನು ತಡ್ಕೊಳಕ್ಕಾಗಲ್ಲ, ನನಗೆ ಸಹಿಸ್ಕೊಳ್ಳಿಕ್ಕಾಗಲ್ಲ, ಸೊ ಆದ್ದರಿಂದ ಏನು ಮಾಡಿ ನನ್ನನ್ನು ಬಿಟ್ಟು ಬಿಡಿ ಅಂತ. ಅದೇ ರೀತಿ ಸೆಕೆಂಡ್ ಕಲ್ಲು ಸಹ ಹಾಗೆ ಹೇಳ್ತದೆ. ಸೆಕೆಂಡ್ ಕಲ್ಲಿಗೆ ಅದಕ್ಕೂ ಸಹ ಆ ಕೆತ್ತನೆ ಮಾಡುವಂಥ ನೋವು ಸೆಕೆಂಡ್ ಕಲ್ಲಿಗೆ ಸಹ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದು ಸಹ ಹಾಗೆ ಹೇಳ್ತದೆ. ಸೊ ಇವಾಗ ಅದೆರಡು ಇಬ್ಬರದು ಮಾತು ಕೇಳಿ ಶಿಲ್ಪಿಗೆ ಸ್ವಲ್ಪ ಬೇಸರ ಆಗ್ತದೆ. ಆದರೆ ಅಲ್ಲಿ ಇನ್ನೊಂದು ಕಲ್ಲಿದೆ. ಸೊ ಅದನ್ನಾದರೂ ಅವನು ಸುಂದರವಾಗಿ ಮೂರ್ತಿಯಾಗಿ ಮಾಡ್ಬೋದು ಅಂತ ಅಂದ್ಕೊಳ್ತಾನೆ. ನೋಡೋಣ ಮುಂದೆ ಏನಾಗ್ತದಂತ. ಸೊ ಮೂರನೆಯ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು. ಮೂರನೆಯ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು. ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಹೇಟುಗಳನ್ನು ಸಹಿಸಿಕೊಂಡಿತು. ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯಾಗಿ ಮಾಡಿದನು. ತಾನು ಮಾಡಿದ ಮೂರ್ತಿಯನ್ನು ನೋಡಿ ಆನಂದ ಪಟ್ಟನು. ನೋಡಿ ಇನ್ನೊಂದ್ಸರಿ. ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ, ಅದನ್ನಾದರೂ ಸುಂದರ ಮೂರ್ತಿಯಾಗಿ ಮಾಡೋಣ ಅಂದುಕೊಂಡನು. ಮೂರನೆಯ ಕಲ್ಲನ್ನು ತೆಗೆದುಕೊಂಡನು.
ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು. ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು. ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯಾಗಿ ಮಾಡಿದನು. ತಾನು ಮಾಡಿದ ಮೂರ್ತಿಯನ್ನು ನೋಡಿ ಆನಂದ ಪಟ್ಟನು. ಸೋಚಿಲ್ಲ ವಾಟ್ ಹ್ಯಾಪನ್. ಈಗ ಸ್ಟೋರಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅರ್ಥಭರಿತವಾಗಿ ಇದು ಪದ್ಯವನ್ನು ಬರೆದವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಇದು ಕತೆ, 3 ಕಲ್ಲಿನ ಕತೆ. ಸೊ ಶಿಲ್ಪಿ ಆದವನು 3 ಕಲ್ಲನ್ನು ತೊಗೊಂಡು ಬರ್ತಾನೆ. ಶಿಲ್ಪಿ ಆದವನು 3 ಕಲ್ಲನ್ನು ತೊಗೊಂಡು ಬರ್ತಾನೆ. 3 ಕಲ್ಲನ್ನು ತೊಗೊಂಡ್ಬಿಟ್ಟು ಅವುಗಳನ್ನು ನೀಟಾಗಿ ಇಟ್ಕೊಳ್ತಾನೆ. ನೀಟಾಗಿ ಇಟ್ಕೊಂಡಾದ ನಂತರ ಅವ್ರು ಏನು ಮಾಡ್ತಾರೆ, ಅವರ ಮನಸ್ಸಲ್ಲಿ ಯಾವುದೋ ಮೂರ್ತಿ ಮಾಡಬೇಕಂತ ಅವ್ನು ಅಂದ್ಕೊಂಡಿರ್ತಾನೆ, ಮೂರ್ತಿ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತಾರೆ. ಅದ್ರ ಪ್ರಕಾರ ಅವ್ರು ಏನು ಮಾಡ್ತಾರೆ, ಫಸ್ಟ್ ಕಲ್ಲನ್ನು ತಗೊಳ್ತಾರೆ. ಫಸ್ಟ್ ಕಲ್ಲನ್ನು ತೊಗೊಂಡು ಕೆತ್ತನೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು. ಫಸ್ಟ್ ಕಲ್ಲು ನೋಡ್ರಿ, ಅವರು ಕೆತ್ತನೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಮುಖ ಅಷ್ಟೇ ಕೆತ್ತನೆ ಮಾಡಿದ್ದಾರೆ. ಆದರೆ ಆ ಕಲ್ಲು ಏನು ಹೇಳ್ತು, ಅದಕ್ಕೆ ಶಿಲ್ಪಿಗಾರ ಮಾಡುವಂಥ ಒಂದು ಕೆತ್ತನೆ ಅಥವಾ ಅವರು ಅದನ್ನು ಹೊಡೆದು ಕಲ್ಲನ್ನು ಏನು ಮಾಡ್ತಾರೆ, ಒಂದು ಆಕಾರ ಕೊಡ್ತಾರೆ. ಸೊ ಅದು ಆ ಶಿಲ್ಪಿ ಕೊಡುವಂಥ ಹೇಟು ಅಂದರೆ ಪೆಟ್ಟು, ಅದು ಹಿಂಗೆ ಕುಟ್ಟಬೇಕಾದ್ರೆ ನೋವಾಗ್ತಾ ಇದೆ. ಆ ಕಲ್ಲಿಗೆ ತುಂಬ ನೋವಾಗ್ತದೆ, ಸಹಿಸಲಾರದಷ್ಟು ನೋವಾಗ್ತದೆ. ಸೊ ಅದು ಕಲ್ಲು ಏನು ಮಾಡ್ತದೆ, ಶಿಲ್ಪಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತದೆ, ಅಯ್ಯೋ ಶಿಲ್ಪಿಯೇ, ನನಗಿದು ಹೇಟು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ತುಂಬ ನೋವಾಗ್ತಾ ಇದೆ, ಅದಕ್ಕೆ ನನ್ನನ್ನು ಬಿಟ್ಟು ಬಿಡು ಅಂತ ಕೇಳ್ಕೊಳ್ತದೆ. ಆಯಿತು, ಶಿಲ್ಪಿ ಏನು ಮಾಡ್ತಾರೆ, ಆ ಕಲ್ಲಿನ ಮಾತು ಕೇಳಿ ಏನು ಮಾಡ್ತಾರೆ, ಪಕ್ಕಕ್ಕೆ ಇಟ್ಟುಬಿಡ್ತಾರೆ. ಸೊ 2ನೇ ಕಲ್ಲು ಸಹ ಹಾಗೆ ಕೇಳ್ತದೆ. 2ನೇ ಕಲ್ಲು ಸಹ ಅದಕ್ಕೆ 100 ಹೇಟುಗಳನ್ನು ಹಾಕ್ತಾನೆ. ಆ ಕಲ್ಲು ಸಹ ಏನು ಮಾಡ್ತದೆ, ನೋವು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಸಹ ಏನು ಹೇಳ್ತದೆ, ಅಯ್ಯೋ ನನಗೂ ತುಂಬ ಕಷ್ಟ ಆಗ್ತದೆ, ತುಂಬ ನೋವು ಆಗ್ತಾ ಇದೆ, ನನಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು ಅಂತ. ಅದಕ್ಕೆ ಶಿಲ್ಪಿ ಏನು ಮಾಡ್ತಾನೆ, ಆ ಕಲ್ಲನ್ನು ಬಿಟ್ಟುಬಿಡ್ತಾನೆ. ಆ ಕಲ್ಲು ಸಹ ನೋಡಿ ಸ್ವಲ್ಪ ಕೆತ್ತನೆ ಸ್ಟಾರ್ಟ್ ಮಾಡಿರ್ತಾರೆ, ಬಿಟ್ಟುಬಿಡ್ತಾರೆ. ಸೊ ಇಬ್ಬರದು ಮಾತು ಕೇಳಿ ಶಿಲ್ಪಿ ಸ್ವಲ್ಪ ಬೇಜಾರಾಗ್ತದೆ. ಆದರೆ ಏನು ಮಾಡ್ತಾರೆ, ಇನ್ನೊಂದು ಕಲ್ಲಿದೆ ಅಲ್ಲ ಅಂದ್ಬಿಟ್ಟು ಸಮಾಧಾನದಿಂದ ಆ ಕಲ್ಲನ್ನು ತೊಗೊಂಬಂದು ಕೆತ್ತನೆ ಸ್ಟಾರ್ಟ್ ಮಾಡ್ತಾರೆ. ಆ 3ನೇ ಕಲ್ಲು ಏನು ಮಾಡ್ತಾರೆ, ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕ್ತಾರೆ ಶಿಲ್ಪಿ ಆದವರು. ಆದರೆ ಅದು ಕಲ್ಲು ಏನು ಮಾಡುತ್ತೆ, ತಾಳ್ಮೆಯಿಂದ ಸಹನೆಯಿಂದ ಎಲ್ಲ ಹೇಟುಗಳನ್ನ ಅದೇನು ಮಾಡ್ತದೆ, ಸಹಿಸ್ಕೊಳ್ತದೆ. ಸೊ ಫೈನಲಿ ಶಿಲ್ಪಿ ಏನು ಮಾಡ್ತಾನೆ, ಆ ಕಲ್ಲನ್ನು ಸುಂದರವಾದ ಮೂರ್ತಿಯನ್ನಾಗಿ ಮಾಡ್ತಾನೆ. ಸೊ ತಾನು ಮಾಡಿದ ಮೂರ್ತಿಯನ್ನು ನೋಡಿ ಅವನು ತುಂಬ ಖುಷಿ ಪಡ್ತಾನೆ, ಆನಂದ ಪಡ್ತಾನೆ. ಅದೇ ರೀತಿ ಆ ಕಲ್ಲನ್ನು ನೋಡಲಿಕ್ಕೂ ಸಹ ತುಂಬ ಜನ ಬರ್ತಾರೆ. ಸೊ ಈಗ ನಿಮಗೆ ಇದು ಕತೆ ಏನು ಹೇಳುತ್ತೆ ಅಂತಂದರೆ, ನೀವೆಲ್ಲರೂ ಕೇಳ್ಬೋದು, ಈ ಕಲ್ಲಿಗೆ ಎಲ್ಲಿ ಜೀವ ಇರುತ್ತೆ, ಈ ಕಲ್ಲುಗಳಿಗೆಲ್ಲ ಜೀವ ಇರುತ್ತೆ, ಜೀವ ಇರೋದಿಲ್ಲ, ಏನಿದು ಕತೆ ಅಂತ. ಸೊ ಇದು ಕತೆ ಇಷ್ಟೇ. ಅಫ್ಕೋರ್ಸ್ ನೀವು ಹೇಳಿದಾಗೆ ಕಲ್ಲುಗಳಿಗೆ ಜೀವ ಇರುವುದಿಲ್ಲ. ಇದು ಒಂದು ಪಾಠ, ಇದು ನಮಗೆ ಒಂದು ಮಾರಲ್. ಈಗ ನಾವೇನೋ ಒಂದು ಪಾಠ ಕಲಿತೀವಿ ಅಂತ ಹೇಳಿದ್ರೆ ನಮಗೆ ಅದರಿಂದ ನಾವೇನನ್ನು ತಗೊಳ್ಬೋದು. ಈಗ ಮನೆಯಲ್ಲಿ ತುಂಬ ಜನ ನಾವು ಒಟ್ಟಿಗೆ ಇರ್ತೇವೆ. ಕೆಲವು ಸರಿ ತುಂಬ ಖುಷಿಯಿಂದ ಇರ್ತೇವೆ, ಕೆಲವು ಸರಿ ಸ್ವಲ್ಪ ಬೇಜಾರದಲ್ಲಿರ್ತೇವೆ. ಸೊ ಪ್ರತಿಯೊಂದು ಸಮಯದಲ್ಲಿ ನನಗೆ ಖುಷಿಯಾಗಿರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಜೀವನದಲ್ಲಿ ಕಷ್ಟಗಳಂತ ಬರ್ತದೆ, ನೋವು ಅಂತ ಬರ್ತದೆ. ಆವಾಗ ನಾವೇನು ಮಾಡಬೇಕು, ತಾಳ್ಮೆಯಿಂದ ಸಹಿಸ್ಕೊಳ್ಬೇಕಾಗ್ತದೆ, ತಾಳ್ಮೆಯಿಂದ ಎಲ್ಲವನ್ನು ನೋಡ್ಕೋಬೇಕಾಗ್ತದೆ. ಅದಕ್ಕಿಲ್ಲಿ ನಮಗೆ ಕಲ್ಲುಗಳು ಮಾತ್ರ ನಮಗೆ ಉದಾಹರಣೆಗೆ ಕೊಟ್ಟಿದ್ದಾರೆ. ಅವರು ಕಲ್ಲು ಉದಾಹರಣೆ, ಜಸ್ಟ್ ಫಾರ್ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್ ದ ಸ್ಟೋನ್ ಹಿಯರ್.
ಈಗ ನಮ್ಮದೇ ಜೀವನ ತಗೊಂಡ್ರೆ, ನಮ್ಮ ಜೀವನ ಆಗಲಿ ಅಥವಾ ನಿಮ್ಮ ಜೀವನವನ್ನೇ ತಗೊಳ್ಳಿ. ಸೊ ಈಗ ಏನಾಗುತ್ತೆ, ನಾವು ಕನ್ನಡದಲ್ಲಿ ಹೇಳಿದ್ದನ್ನು ಕೇಳಿದ್ದೇವೆ, ತಾಳಿದವನು ಬಾಳಿಯಾನು. ತಾಳಿದವನು ಬಾಳಿಯಾನು ಅಂತಂದರೆ ನಾವು ಎಲ್ಲಿವರೆಗೂ ನಮ್ಮ ಕಷ್ಟಗಳನ್ನು ನಾವು ಸಹಿಸ್ಕೊಂಡು ಬದುಕ್ತೇವೆ, ಬೇರೆಯವ್ರ ಜೊತೆ ಚೆನ್ನಾಗಿ ಇರ್ತೇವೆ, ಅಥವಾ ನಮ್ಗೆ ಎಷ್ಟೋ ನೋವು ಬಂದರೂ ನಾವು ಅದನ್ನು ಸಹಿಸ್ಕೊಂಡು ಇರ್ತೇವೆ, ನಮಗೆ ಅವತ್ತು ಮುಂದೆ ಒಳ್ಳೆಯದಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಸಹಿಸ್ಕೊಂಡಿರ್ಬೇಕಾಗುತ್ತೆ. ಸೊ ಇವತ್ತು ನಮಗೆ ಕಷ್ಟ ಬಂದಿರ್ಬೋದು, ಇವತ್ತು ನಮ್ಗೆ ತುಂಬ ನೋವು ಇರ್ಬೋದು, ಆದರೆ ನಮಗೆ ದೇವರು ಯಾವತ್ತೂ ಹೀಗೆ ಇಡುವುದಿಲ್ಲ. ಇವತ್ತು ನಮಗೆ ಕಷ್ಟ ಕೊಡ್ತಾರೆ, ನಾಳೆ ನಮಗೆ ತುಂಬ ಖುಷಿಯಾದಂಥ ಜೀವನವನ್ನು ನಮಗೆ ದೇವರು ದಯಪಾಲಿಸ್ತಾರೆ. ಅದಕ್ಕಾಗಿ ನಾವೇನು ಮಾಡಬೇಕು, ಸೊ ಈಗ ಫಸ್ಟ್ ಕಲ್ಲೇನು ಮಾಡ್ತು, ಸ್ವಲ್ಪ ನೋವಾದ ತಕ್ಷಣ ಅದಕ್ಕೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ, ಅದು ಬೇಡ ಹೇಳ್ತು. ಈಗ ನಮ್ಮ ಜೀವನದಲ್ಲಿ ಕೆಲಸ ನಾವು ಹಾಗೆ ಇರ್ತೇವೆ, ನಮಗೆ ಯಾವಾಗಾದರೂ ಕಷ್ಟ ಬಂತ ಬಿಟ್ಟುಬಿಡ್ತೇವೆ. ನಮಗೆ ಕಷ್ಟ ಬೇಡ, ಆದಷ್ಟು ನಮಗೆ ಒಳ್ಳೆ ಸುಖ ಬೇಕು ಅಂತ. ಕಷ್ಟ ಅಂದರೆ ನಮಗೆ ಬೇಡ. ಅದಕ್ಕೆ ಈ ಫಸ್ಟ್ ಕಲ್ಲೋಡು ಅವನು ಶಿಲ್ಪಿ ಅದನ್ನು ಕೆತ್ತನೆ ಸ್ಟಾರ್ಟ್ ಮಾಡಿದ ತಕ್ಷಣ ಅದಕ್ಕೆ ನೋವಾಗುತ್ತೆ, ನನಗೆ ಬಿಟ್ಟು ಬಿಡು ಅಂತ ಹೇಳ್ಬಿಡುತ್ತೆ ಅದು. ಅದೇ ರೀತಿ ಸೆಕೆಂಡ್ ಕಲ್ಲು ಸಹ ಹಾಗೆ ಇರುತ್ತೆ. ಅಂದರೆ ಈ ಸೆಕೆಂಡ್ ಮತ್ತು ಫಸ್ಟ್ ಕಲ್ಲು ಅವಕ್ಕೆ ಕಷ್ಟ ಅಂದರೆ ಬೇಡ. ಕಷ್ಟ ಇದ್ರೇ ನಾವು ಏನು ಮಾಡ್ಬೋದು, ಒಳ್ಳೆ ಜೀವನವನ್ನು ನಡೆಸ್ಬೋದು, ಕಷ್ಟದಿಂದಲೇ ನಾವು ಮೇಲೆ ಬರ್ಬೋದು. ಅದಕ್ಕಾಗಿ ನಮಗೆ ದೇವರು ಕಷ್ಟನೂ ಕೊಟ್ಟು ನೋಡ್ತಾರೆ, ಸುಖನೂ ಕೊಟ್ಟು ನೋಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು ಚಿಲ್ಡ್ರ, ಯಾವತ್ತೂ ಸಹನೆಯಿಂದ, ನಾವು ಶ್ರದ್ಧೆಯಿಂದ ಮನಸ್ಸು ಕೊಟ್ಟು ನಾವು ಸ್ಟಡಿ ಮಾಡಿದ್ದೆ ಆದರೆ, ಅಭ್ಯಾಸ ಮಾಡಿದರೆ, ಕೆಲಸ ಮಾಡಿದರೆ ನಿಮಗೆ ಯಾವತ್ತು ಯಶಸ್ಸು ಸಿಗುತ್ತೆ. ಯಾವತ್ತು ನಿಮಗೆ ಜನ ಹೊಗಳ್ತಾರೆ, ಯಾವತ್ತು ನಿಮಗೆ ಜನ ಒಳ್ಳೆ ಗೌರವವನ್ನು ಕೊಡ್ತಾರೆ. ಅದಕ್ಕೆ ನಾವೇನು ಹೇಳ್ತೇವೆ, ತಾಳ್ಮೆ ಅನ್ನೋದು ತುಂಬ ಮುಖ್ಯ. ನಮ್ಮಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ನಾವು ತುಂಬ ಕಲ್ತಿದ್ದೇವೆ. ಸೊ ಫಸ್ಟ್ ಮತ್ತು ಸೆಕೆಂಡ್ ಕಲ್ಲಾಗಿ ನಾವು ಇರೋದು ಬೇಡ, ಮೂರನೇ ಕಲ್ಲಾಗಲು ನಾವೆಲ್ಲರೂ ಏನು ಮಾಡೋಣ, ಪ್ರಯತ್ನ ಪಡೋಣ.